ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 143ರ ಪ್ರೋಮೋ. ರೂಮ್ನ ಒಳಗೆ ಬಂದವನು ಅವಳನ್ನು ಬೆಡ್ ಮೇಲೆ ಮಲಗಿಸಿದ. ಅವಳಿಗೆ ಬೆನ್ನು ನೋವು ತಾಳಲಾಗುತ್ತಿಲ್ಲ. ಅಳು ಮತ್ತು ಜಾಸ್ತಿಯಾಯಿತು. ಯಾಕೆ? ಹೊಟ್ಟೆ ನೋವು ಏನಾದರೂ ಇದೆಯಾ? ಯಾಕೆ ಹೊಟ್ಟೆ ಮೇಲೆ ಕೈ ಇಡ್ತಾ ಇದೆಯಾ? ವೇದಾಂತ್ ಅವಳನ್ನು ಪ್ರಶ್ನಿಸಿದ. ನನಗೆ ತುಂಬ ಸುಸ್ತಾಗ್ತಾ ಇದೆ. ಸೊಂಟ ಬೆನ್ನು ನೋಯ್ತಾ ಇದೆ. ನಾನು ಸಂಕಟ ಪಡ್ತಾ ಇದ್ದೀನಿ ಅಂತ ನಿಂಗೆ ಹೇಗೆ ಗೊತ್ತಾಯಿತು? ತುಂಬ ಥ್ಯಾಂಕ್ಸ್ ಕಣೋ. ಎಲ್ಲರೂ ನಮಗೋಸ್ಕರ ಬಂದು ಕಾಯ್ತಾ ಇದ್ದಾರೆ ಅಂದಾಗ ಅವರ ಹತ್ರ ಮಾತಾಡದೆ ನೇರವಾಗಿ ರೂಮ್ಗೆ ಬರೋಕೆ ಸಂಕೋಚ ಆಯಿತು. ನೀನು ಅದೆಷ್ಟು ಸುಲಭವಾಗಿ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಟ್ಟೆ. ಬೆನ್ನು ನೋವು ತಡೆಯೋಕ್ಕಾಗ್ತಿಲ್ಲ. ಬೆನ್ನಿಗೆ ನೋವಿನ ಎಣ್ಣೆ ಇದ್ದರೆ ಹತ್ತೀಯ ವೇದಾಂತ್? ಪ್ಲೀಸ್, ನಂಗೆ ಯಾಕೋ ನೋವು ತಡೆಯೋಕೆ ಆಗ್ತಾ ಇಲ್ಲ. ನೋವಿನಿಂದ ಒದ್ದಾಡುತ್ತಾ ಹೇಳಿದಳು ಸನ್ನಿಧಿ. ಇದೆ, ಒಂದೇ ನಿಮಿಷ ಇರು, ಹತ್ತೀನಿ. ಮತ್ತೆ 1 ನಿಮಿಷಕ್ಕೆ ಎಣ್ಣೆಯ ಬಾಟಲ್ನೊಂದಿಗೆ ಅವಳ ಸಮೀಪ ಬಂದಿದ್ದ ವೇದಾಂತ್. ನಿಂಗೆ ಯಾವಾಗಿಂದ ನೋವು ಶುರುವಾಯಿತು ಹೇಳೋದಲ್ವಾ? ಯಾಕೆ ಇಷ್ಟು ಹೊತ್ತು ಸುಮ್ಮನಿದ್ದೆ? ನಿಂಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗಬಾರ್ದು ಅಂತ ಡ್ರೈವರ್ನ ಬರೋಕೆ ಹೇಳಿದ್ದು. ನಾನು ನಿನ್ನ ಪಕ್ಕನೇ ಕೂತಿದ್ದೆ, ಆದರೂ ಯಾಕೆ ಹೇಳಲಿಲ್ಲ? ತುಸು ಅಸಮಾಧಾನದಿಂದ ಪ್ರಶ್ನಿಸಿದ್ದ. ಪ್ಲೀಸ್ ವೇದಾಂತ್, ನೀನು ನನ್ನ ಬೈಬೇಡ. ಬೈದ್ರೆ ನನಗೆ ತುಂಬ ಬೇಜಾರಾಗುತ್ತೆ. ಆಗಲೇ ನೋವು ಶುರುವಾಯಿತು. ಕಾರಿನಿಂದ ಇಳಿತಾನೆ ನಡೆಯೋಕೆ ಆಗಲ್ಲ ಅನಿಸಿದ್ದು ಅವಳು ಕಣ್ಣೀರು ಹರಿಸುತ್ತಲೇ ವಿವರಿಸುತ್ತಿದ್ದಳು. ವೇದಾಂತ್ ಅವಳ ಬೆನ್ನಿಗೆ ಆಯಿಲ್ ಹಚ್ಚಿ ಮೃದುವಾಗಿ ನೀವಲಾರಂಭಿಸಿದ. ಅವನ ಕೈಗಳು ಬೆನ್ನ ಮೇಲೆ ಓಡಾಡುತ್ತಿದ್ದರೆ ಅವಳಿಗೆ ತುಂಬ ಹಿತವಾಗಿತ್ತು. ಈಗ ತುಂಬ ಹಿತವಾಗಿದೆ ವೇದಾಂತ್. ನಿನ್ನ ಕೈಯಲ್ಲಿ ಅದೇನು ಮಾಂತ್ರಿಕ ಶಕ್ತಿ ಇದೆಯೋ ಗೊತ್ತಿಲ್ಲ. ನನಗೆ ನೋವು ಕಡಿಮೆ ಆಗ್ತಾ ಇದೆ. ಹಾಗೆ ಸೊಂಟಕ್ಕೂ ಸ್ವಲ್ಪ ಎಣ್ಣೆ ಹಚ್ಚಿ ನೀವ್ತೀಯಾ? ಸಂಕೋಚ ಬಿಟ್ಟು ಅವನ ಬಳಿ ಕೇಳಿಕೊಂಡಾಗ, ಯಾವ ಮಾಂತ್ರಿಕ ಶಕ್ತಿನೂ ಇಲ್ಲ, ಬದಲಾಗಿ ನನ್ನ ಪ್ರೀತಿಯನ್ನು ಕೊಡ್ತಾ ಇದ್ದೀನಿ. ಅವಳ ನೋವು ಕಂಡು ವಿಹ್ವಲನಾಗಿದ್ದವನಿಗೆ ಈಗ ಸ್ವಲ್ಪ ಸಮಾಧಾನವಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.